ಆತ್ಮೀಯರೇ, LBAಗೆ ಲಾಗಿನ್ ಆಗಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಂಟ್ರಿ ಮಾಡುವುದಕ್ಕಾಗಿ ಬೇಸಿಕ್ ಬಾಕ್ಸ್ಗಳನ್ನೆಲ್ಲ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ನೋಡಬಹುದು, ನೋ ಸ್ಟೂಡೆಂಟ್ ಡೇಟಾ ಫೌಂಡ್ ಫಾರ್ ದ ಸೆಲೆಕ್ಟೆಡ್ ಫಿಲ್ಟರ್ಸ್ ಎಂದು ಟಾಪಲ್ಲಿ ರೆಡ್ ಕಲರ್ನಲ್ಲಿ ಬಂತು. ಸರ್ಚ್ ಕೊಟ್ಟಾಗ ಸ್ಟೂಡೆಂಟ್ಸ್ ನೇಮ್ಸ್ ಬರದೆ ನೋ ಡೇಟಾ ಫೌಂಡ್ ಎಂದು ಬಂದಿರುತ್ತದೆ. ಸೊ ಇದು ಯಾಕೆ ಬರ್ತಾ ಇದೆ ಅಂದರೆ, ಇಲ್ಲಿ ನೋಡಿ LBAನಲ್ಲಿ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಅದನ್ನು ನೋಟ್ ಅಂತ ರೆಡ್ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಈ ನೋಟ್ನಲ್ಲಿ ಏನಿದೆಪ್ಪ ಹೊಸ LBA ನ್ಯೂ ಅಪ್ಡೇಟ್ ಅಂದರೆ, ಶಾಲೆಗೆ ಒಂದೇ ಸೆಕ್ಷನ್ ಇದ್ದಾಗ ನಾವು ಸೆಕ್ಷನನ್ನು ಆಯ್ಕೆ ಮಾಡಬೇಕಾಗಿಲ್ಲ. ಸೆಲೆಕ್ಟ್ ಸೆಕ್ಷನ್ ಮಾಡದೆ ಸರ್ಚ್ ಕೊಟ್ಟರೂ ಸ್ಟೂಡೆಂಟ್ಸ್ ನೇಮ್ ಶೋ ಆಗುತ್ತದೆ. ಶಾಲೆಯಲ್ಲಿ ಬಹು ಸೆಕ್ಷನ್ಗಳಿದ್ದಾಗ ಮಾತ್ರ ನಾವು ಸೆಕ್ಷನ್ ಆಯ್ಕೆ ಮಾಡಿಕೊಂಡು ಸರ್ಚ್ ಕೊಡಬೇಕು ಎಂಬ ನೋಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ LBA ನ್ಯೂ ಅಪ್ಡೇಟ್ ಪ್ರಕಾರ ನಾನೀಗ ಈ ಬೇಸಿಕ್ ಬಾಕ್ಸ್ಗಳಲ್ಲಿ ರೀಸೆಟ್ ಮಾಡಿಕೊಳ್ಳುತ್ತೇನೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ, ಕ್ಲಾಸ್ 1 ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ, ಗ್ರೂಪ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸೆಲೆಕ್ಟ್ ಸೆಕ್ಷನ್ನಲ್ಲಿ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ. ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ, ಚಾಪ್ಟರನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಮತ್ತು ಯೂನಿಟ್ ಟೆಸ್ಟ್ನಲ್ಲಿ ಈ ಚಾಪ್ಟರ್ ಮೇಲೆ ಟೆಸ್ಟ್ ತೆಗೆದುಕೊಂಡ ದಿನಾಂಕವನ್ನು ಕ್ಯಾಲೆಂಡರ್ನಿಂದ ಸೆಟ್ ಮಾಡಿಕೊಳ್ಳುತ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ನೋಡಬಹುದು, ಡೇಟಾ ಫೆಚ್ಡ್ ಸಕ್ಸಸ್ಫುಲಿ ಎಂದು ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬಂತು. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ನಾವು ಸೆಲೆಕ್ಟ್ ಮಾಡಿಕೊಂಡ ಸ್ಟ್ಯಾಂಡರ್ಡ್ಸ್ನಲ್ಲಿರುವ ಸ್ಟೂಡೆಂಟ್ಸ್ ಲಿಸ್ಟ್ ನಮಗೆ ಶೋ ಆಯಿತು. ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ವೈಟ್ ಬಾಕ್ಸ್ಗಳು ಕೂಡ ಬಂದವು. ಇದು LBAನಲ್ಲಿ ಬಂದಿರುವ ನ್ಯೂ ಅಪ್ಡೇಟ್. ಈ ನ್ಯೂ ಅಪ್ಡೇಟ್ ಪ್ರಕಾರ ನಾವು ಇನ್ನು ಮುಂದೆ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಬಾರದು. ಒಂದಕ್ಕಿಂತ ಹೆಚ್ಚು ಸೆಕ್ಷನ್ಗಳಿರುವ ಶಾಲೆಯವರು ಮಾತ್ರ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟರೆ ಸ್ಟೂಡೆಂಟ್ಸ್ ನೇಮ್ ಲಿಸ್ಟ್ ನಮಗೆ ಶೋ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.